ಲಡ್ಡು ತಯಾರಿಕೆಯಲ್ಲಿ ಪ್ರಾಣಿಯ ಕೊಬ್ಬು ಬಳಕೆಯಾಗಿರುವುದು ದೃಢಪಟ್ಟಿದೆ. ತಿರುಮಲದಲ್ಲಿ ಲ್ಯಾಬ್ ಅಪ್ಗ್ರೇಡ್ ಮಾಡೋದಕ್ಕೆ ಈಗ ಟಿಟಿಡಿ ಆಡಳಿತ ಮಂಡಳಿ ಸೂಚನೆಯನ್ನ ನೀಡಿದೆ. ಡಿಸೆಂಬರ್ ಒಳಗೆ ಲ್ಯಾಬ್ ಅಪ್ಗ್ರೇಡ್ಗೆ ಸರ್ಕಾರ ಸೂಚನೆ ಕೊಟ್ಟಿದೆ. 75 ಲಕ್ಷ ವೆಚ್ಚದ ಕ್ವಾಲಿಟಿ ಟೆಸ್ಟ್ಗೆ ಬೇಕಾದಂತಹ ಯಂತ್ರಗಳನ್ನು ಖರೀದಿ ಮಾಡೋದಕ್ಕೆ ಸಿದ್ಧತೆ ನಡೆದಿದೆ. ಅತ್ಯಾಧುನಿಕ ಯಂತ್ರ ಅಳವಡಿಸೋದಕ್ಕೆ ಸರ್ಕಾರ ಕೂಡ ಈಗ ಸಿದ್ಧತೆಯನ್ನ ಮಾಡಿಕೊಳ್ತಾ ಇದೆ. ಡಿಸೆಂಬರ್ ಒಳಗಡೆ ಇದೆಲ್ಲ ಆಗಬೇಕು ಅಂತ ನಿರ್ಧಾರ ಮಾಡಿದೆ. ತಿರುಪತಿಯಿಂದಲೇ ಮತ್ತಷ್ಟು ಲೈವ್ ಡೀಟೇಲ್ಸ್ ನೀಡ್ತಾರೆ ನಮ್ಮ ಕರೆಸ್ಪಾಂಡೆಂಟ್ ಚಂದ್ರಶೇಖರ್. ಈ ಬೆಳವಣಿಗೆ ಆದಾಗಿನಿಂದ ಅಲ್ಲೇ ಇದ್ದಾರೆ. ಅಲ್ಲಿ ಬರ್ತಾ ಇರುವಂತಹ ಭಕ್ತರನ್ನ ಮಾತನಾಡಿಸ್ತಾ ಇದ್ದಾರೆ. ಅಲ್ಲಿ ಆಗ್ತಾ ಇರುವಂತಹ ಆಗು ಹೋಗುಗಳ ಬಗ್ಗೆ ಗಮನ ಹರಿಸ್ತಾ ಇದ್ದಾರೆ ಚಂದ್ರಶೇಖರ್. ಚಂದ್ರಶೇಖರ್, ನೀವು ಕೂಡ ತಿರುಮಲದಲ್ಲಿದ್ದೀರಿ. ಹೊಸ ಟೆಸ್ಟ್ ಮಾಡೋದಕ್ಕೆ, ಆ ಲ್ಯಾಬ್ ಅಪ್ಗ್ರೇಡ್ ಮಾಡೋದಕ್ಕೆ ಸರ್ಕಾರ ಸೂಚನೆ ಕೊಟ್ಟಿದೆಯಂತೆ. ಈ ನಿಟ್ಟಿನಲ್ಲಿ ತಯಾರಿಗಳು ಹೇಗೆ ನಡೆದಿದೆ? ಖಂಡಿತವಾಗಿಯೂ ಸಭಾ ಈಗಾಗಲೇ ಒಂದು ಲ್ಯಾಬ್ ಟೆಸ್ಟ್ ಅನ್ನ ಈಗಾಗಲೇ NDDB ಅನ್ನುವಂತಹ ಒಂದು ಲ್ಯಾಬ್ ಟೆಸ್ಟ್ ಮುಖಾಂತರ ಒಂದು ಈಗಾಗಲೇ ತಿರುಪತಿಯಲ್ಲಿ ಅಥವಾ ತಿರುಮಲೆಯಲ್ಲಿ ಕೋಲಾಹಲ ಉಂಟಾಗಿರುವಂತದ್ದು. ಯಾಕೆಂತಂದ್ರೆ ನಮ್ಮ ಲ್ಯಾಬ್ ಏನಾಗ್ತಾ ಇದೆ, ಯಾಕೆಂತಂದ್ರೆ ಬರುವಂತಹ ಪ್ರತಿಯೊಂದು ಪದಾರ್ಥವೂ ಕೂಡ ಇಲ್ಲಿ ಕ್ವಾಲಿಟಿ ಚೆಕ್ ಆಗುತ್ತೆ. ಕ್ವಾಲಿಟಿ ಚೆಕ್ ಆದ ನಂತರ ಲಡ್ಡು ತಯಾರಿಕಾ ಕೇಂದ್ರಕ್ಕೆ ಹೋಗುತ್ತೆ. ಆದ್ರೆ ಇಲ್ಲಿ ತಯಾರಿಕೆ ಆಗುವಂತಹ ಒಂದು ಲ್ಯಾಬ್ ಟೆಸ್ಟ್, ಆ ಲ್ಯಾಬ್ ಟೆಸ್ಟ್ಗೆ ಸರಿಯಾಗಿ ರೀತಿಯಲ್ಲಿ ಆಗ್ತಾ ಇಲ್ವಾ ಅನ್ನುವಂತಹ ಅನುಮಾನ ಈಗಾಗಲೇ ಇಲ್ಲಿನ ಭಕ್ತಾದಿಗಳಲ್ಲಿ ಜೊತೆಗೆ ಏನು ಆಡಳಿತ ಮಂಡಳಿಯಲ್ಲಿ ಕೂಡ ಮೂಡಿತ್ತು. ಈ ಹಿನ್ನೆಲೆಯಲ್ಲಿ ಎಲ್ಲೊಂದ್ ಕಡೆ ಆಂಧ್ರ ಸರ್ಕಾರ ಈಗಾಗಲೇ ಈ ಒಂದು ಲ್ಯಾಬ್ ಅನ್ನ ಅಪ್ಗ್ರೇಡ್ ಮಾಡಲಿಕ್ಕೆ ಸುಮಾರು 75 ಲಕ್ಷ ರೂಪಾಯಿಯಲ್ಲಿ ಬೇಕಾಗಿರುವಂತಹ ಎಲ್ಲ ಅತ್ಯಾಧುನಿಕ ಎಕ್ವಿಪ್ಮೆಂಟ್ಸ್ ಅನ್ನ ತಗೊಂಡ್ಬಂದು ಡಿಸೆಂಬರ್ ಒಳಗಡೆ ಅಳವಡಿಕೆ ಮಾಡಬೇಕು ಅನ್ನುವಂತಹ ಒಂದು ಮಾಹಿತಿಯನ್ನ ಹೇಳಿರುವಂತಹದ್ದು. ಹೀಗಾಗಿ ಎಲ್ಲೊಂದ್ ಕಡೆ ಲ್ಯಾಬ್ ಅಲ್ಲಿ ಬೇಕಾಗಿರುವಂತಹ ಎಲ್ಲಾ ವ್ಯವಸ್ಥೆಯನ್ನ ಮಾಡ್ಕೊಂತ ಇದ್ದಾರೆ. ಅದನ್ನ ಹೊರತುಪಡಿಸಿದ್ರೆ ಈಗಾಗಲೇ ಏನು ದೇಶದ ವಿವಿಧ ಬೇರೆ ಬೇರೆ ಲ್ಯಾಬ್ಗಳಿಗೂ ಕೂಡ ಲಡ್ಡುವನ್ನ ಕಳಿಸಬೇಕು, ಅಲ್ಲಿ ಕ್ವಾಲಿಟಿ ಚೆಕ್ ಅನ್ನ ಕೂಡ ಮಾಡಿಸಬೇಕು ಅನ್ನುವಂತಹದ್ದು ಸದ್ಯಕ್ಕೆ ಇಲ್ಲಿನ ಆಡಳಿತ ಮಂಡಳಿ ನಿರ್ಧಾರ ಕೈಗೊಂಡಿದೆ ಅಂತ ಹೇಳಲಾಗ್ತಾ ಇದೆ. ಇನ್ನು ಇಲ್ಲಿ ತಿರುಪತಿಯಲ್ಲಿ ವಾತಾವರಣ ಹೇಗಿದೆ ಈ ಒಂದು ಲಡ್ಡು ವಿವಾದದ ನಂತರ ಅಂತಂದ್ರೆ, ಈಗ ನಾವು ದೃಶ್ಯಾವಳಿಗಳಲ್ಲಿ ನೋಡ್ತಾ ಇರಬಹುದು. ನಿನ್ನೆ ಅಥವಾ ಮೊನ್ನೆ 2 ದಿನಗಳ ಕಾಲ ಒಂದು ನೀರಸ ಪ್ರತಿಕ್ರಿಯೆ, ಅಂದ್ರೆ ಸರಿಸುಮಾರು 80 ರಿಂದ 85 ಸಾವಿರ ಭಕ್ತಾದಿಗಳು ಪ್ರತಿದಿನ ಬಂದು ಇಲ್ಲಿ ಒಂದು ದರ್ಶನವನ್ನ ಪಡಿತಾ ಇದ್ರು. ಆದ್ರೆ ಕಳೆದ 3 ದಿನಗಳಿಂದ ಕೂಡ 68, 63 ಈ ರೀತಿಯಾಗಿ ಕೊಂಚ ಮಟ್ಟಿಗೆ ಇಲ್ಲಿ ಕಡಿಮೆ ಆದಂತೆ ಗೋಚರ ಆಗ್ತಾ ಇತ್ತು. ಇನ್ನು ತೆಲಂಗಾಣ, ಆಂಧ್ರ ಪ್ರದೇಶ ಮತ್ತು ಕರ್ನಾಟಕದಲ್ಲಿ ಶ್ರಾವಣ ಈಗಾಗಲೇ ಮುಕ್ತಾಯ ಆಗಿದೆ. ಆದ್ರೆ ತಮಿಳುನಾಡಲ್ಲಿ ಈಗ ಶ್ರಾವಣ ಪ್ರಾರಂಭ ಆದ್ರಿಂದ ಸಾಕಷ್ಟು ಜನ ಹೆಚ್ಚು ಪ್ರಮಾಣದಲ್ಲಿ ತಮಿಳು ಭಕ್ತಾದಿಗಳು ಸಾಕಷ್ಟು ಕಾಣ್ತಾ ಇರುವಂತಹದ್ದು. ಇನ್ನು ಈ ತಿರುಪತಿಯಲ್ಲಿ ನಿನ್ನೆ ಕೂಡ ಅಂದ್ರೆ ನಿನ್ನೆ ಸಂಜೆಯಿಂದ ಈಗ ಸ್ವಲ್ಪ ಹೆಚ್ಚಿನ ಮಟ್ಟಿಗೆ ಭಕ್ತಾದಿಗಳು ಬರ್ತಾ ಇದ್ದಾರೆ ಅಂತ ಹೇಳಲಾಗ್ತಾ ಇದೆ. ಇಂದು ಸುಮಾರು 85 ಸಾವಿರಕ್ಕೂ ಹೆಚ್ಚು ಜನ ಭಕ್ತಾದಿಗಳು ಬಂದು ದರ್ಶನ ಪಡೆಯುವಂತ ಎಲ್ಲ ಸಾಧ್ಯತೆ ಇದೆ. ಯಾಕೆಂತಂದ್ರೆ ಈಗಾಗಲೇ ಟಿಕೆಟ್ಗಳು ಕೂಡ ಬುಕ್ ಆಗಿದ್ದಾವೆ. ಇನ್ನು ಅದನ್ನು ಹೊರತುಪಡಿಸಿ ಈಗಾಗಲೇ ಫ್ರೀ ದರ್ಶನಕ್ಕೆ ಬರುವಂತಹವರು ಕೂಡ ಈಗ ಬರ್ತಾ ಇದ್ದಾರೆ ಅನ್ನುವಂತಹ ಮಾಹಿತಿಯನ್ನ ಸದ್ಯಕ್ಕೆ ಆಡಳಿತ ಮಂಡಳಿ ಹೇಳಿರುವಂತಹದ್ದು ಸಭಾ. ಇನ್ನು ಲ್ಯಾಬ್ ವಿಚಾರಕ್ಕೆ ಬರೋದಾದ್ರೆ, ಲ್ಯಾಬ್ ವಿಚಾರಕ್ಕೆ ಈಗಾಗಲೇ ಸರ್ಕಾರ ಏನು ಈಗಾಗಲೇ 75 ಲಕ್ಷ ರೂಪಾಯಿಯನ್ನ ನಾವು ನೀಡ್ತೇವೆ, ಅದಕ್ಕೆ ಬೇಕಾಗಿರುವಂತಹ ಎಲ್ಲಾ ರೀತಿಯಾದಂತಹ ವ್ಯವಸ್ಥೆಯನ್ನ ಮಾಡ್ಕೊಳ್ಳಿ ಅಂತ ಹೇಳಿ TTD ಅವರಿಗೆ ಸೂಚನೆ ನೀಡಿದ್ದು. ಹೀಗಾಗಿ ಎಲ್ಲೊಂದ್ ಕಡೆ ಆ ರೀತಿಯಾದಂತಹ ಎಲ್ಲಾ ತಯಾರಿಗಳನ್ನ ಮಾಡ್ಕೊಳ್ತಾ ಇದ್ದಾರೆ ಸಭಾ. ಥ್ಯಾಂಕ್ ಯು ಚಂದ್ರಶೇಖರ್. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.